ನಮಸ್ಕಾರ ಬಂಧುಗಳೇ. ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರು ವಾಲ್ಮೀಕಿ ಆಧ್ಯಾತ್ಮ ಬೆಳಕು ಸಂಚಿಕೆ 3ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಓಂ ನಮೋ ವಾಲ್ಮೀಕಿ ಕೋಕಿಲಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ. ಮಧುರಂ ಸುಂದರಂ ವಾಲ್ಮೀಕಿ ನಾಮಂ. ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ. ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ. ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ. ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ. ವಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ. ವಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ. ನಮೋ ವಾಲ್ಮೀಕಿ ನಾರಾಯಣ. ನಮೋ ವಾಲ್ಮೀಕಿ ನಾರಾಯಣ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಆದಿಗುರು ವಾಲ್ಮೀಕಿ ಆಧ್ಯಾತ್ಮ ಬೆಳಕು ಈ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಸೃಷ್ಟಿಕೃತ ಯಾರು. ಇದರ ಹಿಂದೆ ನಾನು ತಮಗೆ ವಿಶ್ವ ಅಂದರೇನು, ನಿಯತಿ ಏನು, ಸಮಯ ಏನು, ಅವುಗಳ ಸ್ವಭಾವ ಸಂಬಂಧಗಳ ಬಗ್ಗೆ ತಮ್ಮಲ್ಲಿ ಚಿಂತನೆಗಳನ್ನು ಹಂಚಿಕೊಂಡಿರುವೆ. ಅದನ್ನೇ ಮುಂದುವರಿಸಿ ಸೃಷ್ಟಿಕೃತ ಯಾರು ಅನ್ನುವಂಥ ಪ್ರಶ್ನೆ ಮೊದಲಿನಿಂದಲೂ ಕಾಡ್ತಾ ಬಂದಿದೆ. ಆ ಪ್ರಶ್ನೆಗೆ ವಾಲ್ಮೀಕಿಯವರು ತಮ್ಮ ಮಹಾಕಾವ್ಯ ಮಹಾರಾಮಾಯಣದ ವೈರಾಗ್ಯ ಕಾಂಡದಲ್ಲಿ ಸ್ಪಷ್ಟವಾಗಿ ಇದರ ವ್ಯಾಖ್ಯಾನವನ್ನು ಭಾಷೆಯನ್ನು ನೀಡಿದರು. ಸರ್ವಜ್ಞ ಪ್ರಜಾಪತಿ, ಎಲ್ಲವೂ ಬಲ್ಲ ಸೃಷ್ಟಿಕರ್ತ. ಇಲ್ಲಿ ಮನುಷ್ಯ ಮೋಕ್ಷವನ್ನ ಸಾಧಿಸಬೇಕಾದರೆ ಮೊದಲು ಮೋಕ್ಷದ ಬಯಕೆಯನ್ನು ತಂದುಕೊಳ್ಳಬೇಕು. ಮೋಕ್ಷದ ಬಯಕೆಯನ್ನು ತಂದುಕೊಂಡಾಗ ಮಾತ್ರ ನಾವು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತದೆ. ಆ ಮೋಕ್ಷ ಪಡೆಯುವ ಮಾರ್ಗದಲ್ಲಿ ನಾವು ದಾರಿ ಸಾಗಬೇಕಾದ್ರೆ ಮೊದಲನೆಯದಾಗಿ ನಾವು ಸೃಷ್ಟಿಕೃತ ಯಾರು, ವಿಶ್ವ ಏನು, ನಿಯತಿ ಏನು, ಕಾಲ ಏನು, ಬಾಹ್ಯ ಆಕಾಶ ಏನು, ಇವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕಾಗಿದೆ. ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕಾಗಿದೆ. ವಾಲ್ಮೀಕಿಯವರು ವೈರಾಗ್ಯ ಕಾಂಡ ಮಹಾರಾಮಾಯಣದಲ್ಲಿ ಎಲ್ಲವೂ ಬಲ್ಲ ಸೃಷ್ಟಿಕೃತ ಅಂತ ಹೇಳ್ತಾರೆ. ವಿಶ್ವ ಮತ್ತು ಮನುಷ್ಯ ಅಥವಾ ಜೀವರಾಶಿಗಳ ನಡುವಿನ ಸಂಬಂಧ ಅರಿಯುವ ಮಹಾ ಊಹೆ ಅಥವಾ ಬೀಜೋಕ್ತಿ ಸೂತ್ರ. ವಿಶ್ವ ಮತ್ತು ಮನುಷ್ಯ ಅಥವಾ ಸಕಲ ಜೀವರಾಶಿಗಳು ಇವುಗಳ ನಡುವಿನ ಸಾಪೇಕ್ಷ ಸಂಬಂಧವನ್ನು ತಿಳ್ಕೊಳ್ಬೇಕಾಗಿದ್ರೆ ನಾವು ಒಂದು ಬೀಜೋಕ್ತಿ ಸೂತ್ರವನ್ನ ಹೊಂದಿರಬೇಕು. ಒಂದು ಮಹಾ ಊಹೆಯನ್ನ, ಅದಕ್ಕೆ ನಾವು ಹಿರೋಯಿಕ್ ಅಸಂಪ್ಷನ್ ಅಂತ ಕರಿತೇವೆ. ಯಾವುದೇ ಬೀಜೋಕ್ತಿ ಸೂತ್ರವಿಲ್ಲದೆ, ಊಹೆ ಇಲ್ಲದೆ ವಿಷಯವನ್ನ ಅಧ್ಯಯನ ಮಾಡಲಿಕ್ಕೆ ಆಗುವುದಿಲ್ಲ ಮತ್ತು ಒಂದು ನಿರ್ದಿಷ್ಟ ನಿಷ್ಕರ್ಷಕ್ಕೆ, ಸತ್ಯಾಂಶಕ್ಕೆ, ಸತ್ಯದೆಡೆ ಬರಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಮಾರ್ಗದಲ್ಲಿ ನಡೆಯುವ ಪೂರ್ವದಲ್ಲಿ ಒಂದು ಮಹಾ ಊಹೆ ಅಥವಾ ಬೀಜೋಕ್ತಿಯ ಅವಶ್ಯಕತೆ ಇದೆ. ಅದೇ ಯಾವುದಂದ್ರೆ ಎಲ್ಲವೂ ಸೃಷ್ಟಿಕೃತ. ದ ಕ್ರಿಯೇಟರ್ ನೋಸ್ ಎವ್ರಿಥಿಂಗ್. ಈ ಸೃಷ್ಟಿ
ವಿಶ್ವ ಇವುಗಳನ್ನು ಏನು ಯಾರು ಸೃಷ್ಟಿ ಮಾಡ್ತಾನ ಅವನಿಗೆ ನಾವು ಸೃಷ್ಟಿಕೃತ ಅಂತ ಕರಿತೇವೆ. ಅವನಿಗೆ ಈ ಎಲ್ಲ ಜ್ಞಾನವು ಇದೆ ಎಂದು ಊಹಿಸಿಕೊಂಡು ನಾವು ನಮ್ಮ ಜ್ಞಾನ ತಿಳಿದುಕೊಳ್ಳುವಂತಹ ಪಯಣವನ್ನ ಪ್ರಾರಂಭಿಸಬೇಕು. ಇಲ್ಲಿ ಸೃಷ್ಟಿಕೃತ ಮತ್ತು ಸೃಷ್ಟಿ. ಸೃಷ್ಟಿಕೃತ ಅಂದ್ರ ಕ್ರಿಯೇಟರ್, ಸೃಷ್ಟಿ ಅಂದ್ರ ಕ್ರಿಯೇಷನ್, ಹುಟ್ಟಿಸುವುದು, ಹುಟ್ಟಿದ್ದು, ಜನಕ, ಜನ್ಯ, ಬೀಜ, ಅಂಕುರ. ಬೀಜ ಇಲ್ಲದೆ ಮೊಳಕೆ ಒಡೆಯುವುದಿಲ್ಲ, ಜನಕನಿಲ್ಲದೆ ಜನ್ಮ ಸಾಧ್ಯ. ಹಾಗೆ ಸೃಷ್ಟಿಕೃತೆಯಿಲ್ಲದೆ ಸೃಷ್ಟಿಯು ಅಸಾಧ್ಯ. ಅದಕ್ಕಿಲ್ಲಿ ನಾವು ಮೂಲವಾಗಿ ಈ ಸೃಷ್ಟಿಕೃತ ಯಾರು, ಹೂ ಇಸ್ ದಿಸ್ ಕ್ರಿಯೇಟರ್ ಅಂಡ್ ವಾಟ್ ಈಸ್ ದಿಸ್ ಕ್ರಿಯೇಷನ್, ಈ ಸೃಷ್ಟಿ ಏನು ಅನ್ನೋದ ತಿಳ್ಕೊಳ್ಳುವ ಅತ್ಯಗತ್ಯ. ಸೃಷ್ಟಿಕೃತ ಮತ್ತು ಸೃಷ್ಟಿ ಇದನ್ನ ತಿಳ್ಕೊಳ್ಳುವ ಒಂದು ಪ್ರಯತ್ನದಲ್ಲಿ ಅಲ್ಲಿ ಬರುವಂತ ಪ್ರಶ್ನೆ, ಬ್ರಹ್ಮ ಯಾರು? ಸೃಷ್ಟಿಕೃತನ ನಾವು ಬ್ರಹ್ಮ ಅಂತ ಕರಿತೇವೆ. ಹಾಗಾದ್ರೆ ಬ್ರಹ್ಮ ಯಾರು? ಅದನ್ನೇ ವಾಲ್ಮೀಕಿಯವರು ಸೃಷ್ಟಿಕಾಂಡ, ನಮ್ಮ ಮಹಾರಾಮಾಯಣದ ಸೃಷ್ಟಿಕಾಂಡದಲ್ಲಿ ಹೇಳ್ತಾರ, ಮನದ ದೈವಿ ಶಕ್ತಿಯೇ ಬ್ರಹ್ಮ. ಬ್ರಹ್ಮ ಯಾರಂತ? ಮನದ ದೈವಿ ಶಕ್ತಿಯೇ ಬ್ರಹ್ಮ. ಪ್ರಾರಂಭದಲ್ಲಿ ನಿಮಗೆ ಹೇಳಿದ ನಾನು, ಎಲ್ಲವೂ ಮನಸ್ಸಿನ ಸೃಷ್ಟಿಗಳು. ಬ್ರಹ್ಮಾಂಡ, ಬ್ರಹ್ಮ, ಸೃಷ್ಟಿ, ನಿಯತಿ, ಏನು ನಮ್ಗೆ ಗೋಚರ ವಸ್ತುಗಳು ಏನೆಲ್ಲ ಇದು ಕಾಣಿಸ್ತಾ ಇದೆ, ಇದೆಲ್ಲನೂ ಕ್ರಿಯೇಷನ್ ಯಾವುದಪ್ಪ ಅಂದ್ರೆ ಮನಸ್ಸು. ಇಲ್ಲಿ ನಾವು ಒಂದು ಸ್ಪಷ್ಟತೆಯಲ್ಲಿರ್ಬೇಕಲ್ಲ, ವಾಲ್ಮೀಕಿಯವರು ಇದು ಹೇಳ್ತಾ ಇರೋದು ಯಾವುದೇ ಮತಧರ್ಮದ ಬೋಧನೆಗಳಲ್ಲ. ಅವರು ಹೇಳ್ತಾ ಇರುವುದು ಬ್ರಹ್ಮಜ್ಞಾನ, ಜೀವರಾಶಿಗಳ ಸೃಷ್ಟಿ, ವಿಶ್ವ ಏನಿದು, ಇದರಲ್ಲಿ ಏನು ಹುದುಗಿದೆ, ಇದನ್ನ ಏನ್ ತಿಳ್ಕೊಬೇಕು, ಇದನ್ನೆಲ್ಲ ತಿಳ್ಕೊಳ್ಬೇಕಾಗಿದ್ರ ಮೂಲ ಶಕ್ತಿ ಯಾವುದಂತ ಮನಸ್ಸು. ಅದಕ್ಕೆ ಹೇಳ್ತಾರೋ ಮನಸ್ಸನ ಎಲ್ಲಾ ಸೃಷ್ಟಿಗಳ ಮೂಲ, ಮನಸ್ಸಿನಿಂದಲೇ ಇವೆಲ್ಲವೂ ಸೃಷ್ಟಿಗೊಂಡವು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಬ್ರಹ್ಮ ಯಾರಂದ್ರೆ, ಬ್ರಹ್ಮ ಯಾರು ಅಲ್ಲ, ಮನದ ದೈವಿ ಶಕ್ತಿ. ದೈವ ಅಂದ್ರೇನದು ನಿಮ್ಗೆ ಹೇಳೇನು ನಾನು, ನಿಯತಿ, ನಿಯತಿಯಿಂದ ಬರುವಂತ ಅನಿರೀಕ್ಷಿತ ಫಲ. ನಿಯತಿ ಅಂದ್ರೆ ನಿರಂತರವಾಗಿ ನಡೆಯುವಂತ ಕ್ರಿಯೆ ಪ್ರತಿಕ್ರಿಯೆಗಳು ಎಲ್ಲಾನು ಬ್ರಹ್ಮ ಸತ್ವಗಳು ಏನ್ ಮಾಡ್ತಾವ, ರೂಪಾಂತರ, ಮರು ರೂಪಾಂತರ, ಹೀಗೆ ನಿರಂತರ ಒಂದು ಪ್ರಕ್ರಿಯೆ ನಡೆದಿರ್ತದ. ಅದರಿಂದ ಬರುವಂತ ಪ್ರತಿಫಲಗಳು ಅನಿರೀಕ್ಷಿತ ಫಲಗಳು. ಅದಕ್ಕೆ ಇಲ್ಲೇ ಬ್ರಹ್ಮ ಅಂದ್ರೆ ಯಾರಂದ್ರ ಆ ಮನದ ದೈವಿ ಶಕ್ತಿ, ಅನಿರೀಕ್ಷಿತ ಫಲದ ಶಕ್ತಿಯೇ ಬ್ರಹ್ಮ. ಮುಂದುವರೆಸಿ ಹೇಳ್ತಾರೆ ವಾಲ್ಮೀಕಿಯವರು, ಅವನನ್ನು ಪುರುಷನೆಂದು ವ್ಯಕ್ತೀಕರಣಗೊಳಿಸಲಾಗಿದೆ. ಅದನ್ನ ನಾವೇನ್ ಮಾಡೋದು ಅಂದ್ರೆ ಪರ್ಸಾನಿಫೈಡ್ ಮಾಡಿದೆ, ವ್ಯಕ್ತೀಕರಣಗೊಳಿಸ್ತೇವೆ. ಆ ಮನದ ದೈವಿ ಶಕ್ತಿಯನ್ನ, ಮನದ ದೈವಿ ಶಕ್ತಿಯನ್ನ ಬ್ರಹ್ಮ ಅಂತ ಕರಿತೇವೆ. ಆ ಬ್ರಹ್ಮನಿಗೆ ನಾವೇನ್ ಮಾಡ್ತೇವೆ ಅಂದ್ರೆ ವ್ಯಕ್ತೀಕರಣಗೊಳಿಸ್ತೇವೆ. ನಾವ್ ಹೇಗ ಮನುಷ್ಯ ಇದ್ದನ್ನು ಸಾಮಾನ್ಯವಾಗಿ, ಮತ್ತು ಒಂದು ಉದಾಹರಣೆ, ದೇವರಿಗೆ ಕೇಳಿದಾಗ ದೇವರಿಗೆ ಹೆಂಡತಿ, ಮಕ್ಕಳು, ಊಟ, ನೈವೇದ್ಯ, ವ್ಯಕ್ತೀಕರಣದ್ದು. ಮನುಷ್ಯ ತನ್ನದೇನು ಗುಣಗಳಲ್ಲ, ಸ್ವಭಾವ ಏನಿದೆ ಅದನ್ನ ದೇವ್ರ ಮ್ಯಾಗ ಹಚ್ಚಿಬಿಡ್ತಾನೆ, ದೇವನಿಗೆ ಲೇಪನ ಕೊಟ್ಟು ಬಿಡ್ತಾನೆ. ತನ್ನಂತೆ ದೇವರಂತ ತಿಳ್ಕೊಂಡು, ದೇವರಿಗೆ ಮನಸ್ಸಿದೆ, ದೇವ್ರಿಗೆ ಏನಂತಿದೆ, ತನ್ನದ ತಗೊಂಡೋಗಿ ದೇವರನ್ನ ಒಬ್ಬ ವ್ಯಕ್ತಿಯನ್ನಾಗಿ ಮಾಡ್ತಾನೆ. ನದಿ ಹೇಳ್ತಿರ್ತದ, ನದಿಗೆ ನಾವು ಗಂಡು ರೂಪಾನ ಕೊಡ್ತೇವೆ, ಹೆಣ್ಣು ರೂಪಾನ ಕೊಡ್ತೇವೆ, ತಾಯಿ ರೂಪ ಕೊಡ್ತೇವೆ, ಅಲ್ಲಿ ವ್ಯಕ್ತೀಕರಣ ಮಾಡ್ತೇವೆ. ಇಲ್ಲಿ ನಾವು ಸೂರ್ಯನನ್ನು ವ್ಯಕ್ತೀಕರಣ ಮಾಡ್ತೇವೆ, ಗಾಳಿಯನ್ನ ವಾಯುಪುತ್ರ ವಾಯುದೇವ ವ್ಯಕ್ತೀಕರಣ, ಸೂರ್ಯನನ್ನ ಸೂರ್ಯದೇವ ವ್ಯಕ್ತೀಕರಣ. ಪ್ರತಿ ಒಂದು ನಿಸರ್ಗದ ಶಕ್ತಿಯನ್ನ
ಈ ಒಂದು ಬದಲಾವಣೆ ಏನಾಗ್ತಾ ಇರ್ತದಲ್ಲ, ಈ ಶಕ್ತಿಯನ್ನ, ಈ ಸತ್ವಗಳನ್ನು ನಾವು ವ್ಯಕ್ತೀಕರಣ ಮಾಡ್ತಾ ಬಂದೇವೆ. ಅದೇ ರೀತಿಯಾಗಿ ಈ ದೈವಿ ಶಕ್ತಿ, ಮನದ ದೈವಿ ಶಕ್ತಿಯ ಅನ್ನೋದೇನು ಬ್ರಹ್ಮ ಅನ್ನೋದೇ ಮನದ ದೈವಿ ಶಕ್ತಿ ಇದೆ, ಆ ಮನದ ದೈವಿ ಶಕ್ತಿಯನ್ನು ನಾವೇನ್ ಮಾಡ್ತಾ ಇದ್ದೇವೆ, ಒಬ್ಬ ಪುರುಷನಾಗಿ ಒಬ್ಬ ವ್ಯಕ್ತಿಯನ್ನಾಗಿ ಅದನ್ನ ಮಾರ್ಪಾಡು ಮಾಡ್ತಾ ಇದ್ದೇವೆ. ಮುಂದುವರೆದು ಹೇಳ್ತಾರ, ಅವನು ನಿರಾಕಾರ. ಬ್ರಹ್ಮನಿಗೆ ಆಕಾರ ಇಲ್ಲ, ಮನುಷ್ಯನ ದೈವಿ ಶಕ್ತಿಗೆ ಆಕಾರ ಇಲ್ಲ. ಅದು ಏನಿದೆ, ನಿರಾಕಾರವಿದೆ. ನಿರಾಕಾರದ ಮತ್ತೊಂದು ವ್ಯಾಖ್ಯಾನ ಅರ್ಥ ಏನ್ ಹೇಳ್ತಿದೆ ಅಂದ್ರೆ, ಅದು ಬಯಲಿದೆ, ಅದು ಒಂದೇ ಆಕಾರದಲ್ಲಿಲ್ಲ. ಎತ್ತ ನೋಡಿದರೂ ಅತ್ತ ಕಾಣಿಸ್ತದೆ, ಸರ್ವವ್ಯಾಪಿ ಇದೆ. ನೋಡಿ, ಇದ್ರ ಮ್ಯಾಗ, ಇದೇ ಒಂದು ತತ್ವದ ಮ್ಯಾಗ ಇತ್ತೀಚೆಗೆ ಬಹಳಷ್ಟು ಮತಧರ್ಮಗಳು ಬೆಳೆದುಕೊಂಡಿವೆ. ಇಸ್ಲಾಂ ಏನ್ ಹೇಳ್ತಿದೆ ಅಂದ್ರೆ, ದೇವರು ನಿರಾಕಾರ ಇದ್ದಾನೆ, ಅವನಿಗೆ ಆಕಾರ ಇಲ್ಲ. ನಿರಾಕಾರವೇ ಒಂದು ಮಹಾ ಆಕಾರ. ಎಲ್ಲದರಲ್ಲಿಯೂ ಕಣ್ಮೆ ಹೇ ಭಗವಾನ್, ಪ್ರತಿ ಒಂದು ಕಣದಲ್ಲಿಯೂ ಭಗವಾನ ದೇವರು ಇದ್ದಾನೆ ಅಂತ ಹೇಳಿ ಇತ್ತೀಚಿನ ಮತಧರ್ಮಗಳು ಹೇಳ್ತಾರ. ವಾಲ್ಮೀಕಿಯವರು ಹೇಳ್ತಾರ, ಈ ಬ್ರಹ್ಮನಿಗೆ ಯಾವುದೇ ಆಕಾರ ಇಲ್ಲ, ಅವನು ಏನಿದ್ದಾನಂದ್ರ ಸರ್ವವ್ಯಾಪಿ ಇದ್ದಾನೆ, ಪ್ರತಿ ಒಂದು ಕಣದಲ್ಲಿಯೂ ಅವನಿದ್ದಾನೆ. ಯಾಕಂದ್ರೆ ಪ್ರತಿ ಒಂದು ಕಣನು ಬ್ರಹ್ಮಸತ್ವದಿಂದ ಹುಟ್ಟಿಕೊಂಡಿದೆ, ಬ್ರಹ್ಮಸತ್ವದಿಂದ ಹುಟ್ಟಿಕೊಂಡಿದೆ. ಪ್ರತಿ ಒಂದು ಸೃಷ್ಟಿಯ ಮೂಲ ವಸ್ತು ಯಾವುದಂದ್ರೆ ಬ್ರಹ್ಮಸತ್ವ. ಅದಕ್ಕೆ ಪ್ರತಿ ಒಂದರಲ್ಲಿನೂ ಇದೆ ಬ್ರಹ್ಮಸತ್ವ. ನನ್ನಲ್ಲೂ ಇದೆ, ಕಲ್ಲಿನಾಗಿದೆ, ಮಣ್ಣಿನಾಗಿದೆ, ಗಿಡದಲ್ಲಿದೆ, ಎಲ್ಲೇನೋ ಬೆಳಕಿನಲ್ಲಿದೆ. ಪ್ರತಿ ಒಂದರಲ್ಲಿಯೂ ಬ್ರಹ್ಮಸತ್ವ ಇದೆ. ಎಲ್ಲರೂ ಬ್ರಹ್ಮಸತ್ವದಿಂದ ನಾವು ನಿರ್ಮಾಣವಾಗಿದ್ದೇವೆ. ಅದಕ್ಕೆ ಹೇಳ್ತಾರ, ಈ ಮನದ ದೈವಿ ಶಕ್ತಿ ಅನ್ನುವಂಥ ಬ್ರಹ್ಮ ಏನದನ, ಅವನಿಗೆ ಯಾವುದೇ ಆಕಾರ ಇಲ್ಲ, ಅವನು ನಿರಾಕಾರವಾಗಿದ್ದಾನೆ. ಮುಂದುವರೆದು ಹೇಳ್ತಾರ, ಅವನು ಕೇವಲ ಮನೋರೂಪಿ ಆತ್ಮ, ಮನರೂಪಿ ಆತ್ಮ, ಮನಸ್ಸೆಂಬ ರೂಪ ಧರಿಸಿದಂತ ಒಂದು ಆತ್ಮ. ನಮ್ಗೆ ಹೇಳೇನೆ, ಆತ್ಮ ಮತ್ತು ಮನಸ್ಸಿನಲ್ಲಿ ಬಹಳ ಕಡಿಮೆ ವ್ಯತ್ಯಾಸ ಇದೆ. ಅದನ್ನೇ ಮಳೆ ಹನಿಗೆ ಮೋಡದಿಂದ ಇನ್ನು ಮಳೆ ನೀರು ಸುರಿತಿರ್ತದೆ, ಎಷ್ಟು ಶುದ್ಧ ಇರ್ತಿದೆ, ಅದು ಕೆಳಗೆ ಬಂದಂಗ ವಾತಾವರಣದಲ್ಲಿ ಕುಳಿಸಿಕೊಳ್ಳುತ್ತಿದೆ. ಇಲ್ಲಿಯೂ ಹಾಗೆ ಇದೆ. ಪ್ರತಿಯೊಂದು ಜನ್ಮ ತಾಳಿದಾಗ ಪರಿಶುದ್ಧ ಇರ್ತಿದೆ. ಮನುಷ್ಯನ ಉದಾಹರಣೆ ತಗೊಂಡ್ರೆ, ಮನುಷ್ಯ ಪರಿಶುದ್ಧ ಇರ್ತಾನ, ಅವನಲ್ಲಿ ನೆಲೆಸಿದ್ದು ಮನಸ್ಸು ಇರುವುದಿಲ್ಲ, ಅದು ಆತ್ಮ ಇರ್ತದೆ. ಯಾವ ರೀತಿ ಅದು ಕುಲುಷಿತ ಆಕೋತ್ ಬರ್ತಿದೆ, ಅದರಲ್ಲಿ ಆಶೆ, ನಿರಾಶೆ, ದುಃಖ, ಸುಖ, ಇವೆಲ್ಲ ಫೀಲಿಂಗ್ಸ್ ಏನದ್ರಲ್ಲಿ ಹುಟ್ಕೊಳ್ತಾವ, ಅದು ಮನಸ್ಸಾಗ್ತದೆ. ಅದಕ್ಕೆ ವಾಲ್ಮೀಕಿ ಅವ್ರು ಹೇಳ್ತಾರ, ಅದು ಮನರೂಪಿ ಆತ್ಮ. ಬ್ರಹ್ಮ ಯಾವ್ದಪ್ಪ ಅಂದ್ರ ನಿರಾಕಾರ ಇದ್ದಾನ, ಅವನು ಕೇವಲ ಮನರೂಪದಲ್ಲಿ, ಆತ್ಮ ರೂಪದಲ್ಲಿ ಇದ್ದಾನ. ಪ್ರತಿ ಒಂದರಲ್ಲಿಯೂ ಆತ್ಮ ಇದೆ. ಸಜೀವ ನಿರ್ಜೀವನ್ನಂತ ವರ್ಗೀಕರಣದ ಅವಶ್ಯಕತೆ ಇಲ್ಲ, ಪ್ರತಿ ಒಂದರಲ್ಲಿಯೂ ಆತ್ಮ ಇದೆ. ಆ ಆತ್ಮ ಯಾವ್ದಂದ್ರ ಬ್ರಹ್ಮ ಸತ್ವಕಣಗಳು, ಬೇಸಿಕ್ ಮಟೀರಿಯಲ್ಸ್, ಕ್ರಿಯೇಷನ್ ಬೇಕಾದಂತಹ ಮೂಲ ವಸ್ತು ಏನಿದೆ, ಆ ಮೂಲ ವಸ್ತುವೇ ಆತ್ಮ. ಅದನ್ನೇ ಭಗವದ್ಗೀತಾದಲ್ಲಿ ಹೇಳ್ತಾರ, ಮಹಾನಾತ್ಮ ಅಂತ ಹೇಳ್ತಾರ. ಯೇಸು ಕ್ರಿಸ್ತು ಕೂಡ ಮಹಾ ಬೆಳಕು ಅಂತ ಹೇಳ್ತಾರ, ಆ ಬೆಳಕಿನ ಒಂದು ಕಣ ಅಂತ ಹೇಳ್ತಾರ. ನಾವು ಆ ಮಹಾನಾತ್ಮದ ಒಂದು ಆತ್ಮ ಅಂತ, ಒಂದು ಕಣ ಅಂತ ಹೇಳ್ತೇವೆ. ಅದಕ್ಕೆ ಭಗವದ್ಗೀತಾದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ, ನಾವು ಹಿಂದೂ ಇದ್ದೇವೆ, ಈಗೂ ಇದ್ದೇವೆ, ಮುಂದೂ ಇರ್ತೇವೆ. ಹೇಗೆ ಬಟ್ಟೆ ಹಳಿದಾದ ಕೂಡಲೇ ಬದಲು ಮಾಡ್ತೇವೆ, ಹಾಗೆ ಶರೀರಗಳನ್ನ ಬದಲಿಸ್ತಾ ಈ ಆತ್ಮ ನಿರಂತರವಾಗಿ ಸಾಗ್ತಾ ಇರ್ತದೆ. ಇದಕ್ಕೆ ಆದಿಯೂ ಇಲ್ಲ, ಇದಕ್ಕೆ ಅಂತ್ಯವೂ ಇಲ್ಲ. ಮುಂದುವರೆದು ವಾಲ್ಮೀಕಿ ಅವರು ಹೇಳ್ತಾರ, ಎಲ್ಲ ಲೋಕಗಳ ಕರ್ತೃ ಅವನೇ. ನಾವೇನು ಲೋಕಗಳನ್ನ ಕಲ್ಪಿಸಿಕೊಂಡೇವೆ ಮನಸ್ಸಿನಿಂದ, ಅದು ಲೌಕಿಕ ಲೋಕ ಜಗತ್ತಾಗಿರ್ಬೋದು, ಅಲೌಕಿಕ ಜಗತ್ತಾಗಿರ್ಬೋದು, ಬೆಳಕಿನ ಲೋಕ ಆಗಿರ್ಬೋದು, ಕತ್ತಲೆಯ ಲೋಕ ಆಗಿರಬಹುದು, ಸ್ವರ್ಗ, ನರ್ಕ, ಏನೇನು ನಾವು ಊಹಿಸಿಕೊಳ್ತೇವೆ, ಮನಸ್ಸು ಊಹಿಸಿಕೊಳ್ತೇವೆ, ಆ ಎಲ್ಲಾ ಲೋಕಗಳ
ಕರ್ತೃ ನಿರ್ಮಾಪಕ ಯಾರಂದ್ರೆ, ಸೃಷ್ಟಿಕೃತ ಯಾರಂದ್ರೆ ಅದು ಬ್ರಹ್ಮ, ಅಂದ್ರೆ ಅರ್ಥಾತ್ ಮನದ ದೈವಿ ಶಕ್ತಿ. ಇಲ್ಲಿ ಪ್ರತಿ ಒಂದನ್ನು ನಾವೇನ್ ನೋಡ್ತೇವೆ, ಬ್ರಹ್ಮ ಅಂತ ಏನ್ ನಾವು ವ್ಯಾಖ್ಯಾನ ಮಾಡ್ತೇವೆ, ಆ ನಿರ್ಮಾಪಕನ ಯಾರಂದ್ರೆ, ಅದರ ಕ್ರಿಯೇಷನ್ ಯಾವುದಂದ್ರೆ ಮನದ ದೈವಿ ಶಕ್ತಿ. ಅದಕ್ಕೆ ಅವ್ರು ಹೇಳ್ತಾರ ವಾಲ್ಮೀಕಿಯವರು, ಈ ವಿಶ್ವ ಅಗೋಚರ ಗೋಚರ ವಸ್ತುಗಳಿಂದ ತುಂಬಿದೆ, ಆದ್ರೆ ಇವೆಲ್ಲವೂ ಮನಸ್ಸಿನ ಸೃಷ್ಟಿಗಳು. ಅದನ್ನ ಬಹಳ ಚಂದಾಗಿ ರಾಮಾಯಣದಲ್ಲಿ ಹೇಳ್ತಾರ. ನೋಡು, ಸೂರ್ಯನ ಬೆಳಕಿನಲ್ಲಿ ಏನು ಕಾಣಿಸ್ತಿದೆ ನಮಗೆ, ಅದು ರಾತ್ರಿಯಲ್ಲಿ ಕಾಣಿಸೋದಿಲ್ಲ. ಅಂದ್ರೆ ಸೂರ್ಯನ ಬೆಳಕಿನೊಂದಿಗೆ ಏನು ನಮಗೆ ಕಾಣಿಸ್ತದೆ, ಸೂರ್ಯನ ಬೆಳಕಿನಲ್ಲಿ ಏನು ಕಾಣಿಸ್ತಿದೆ, ಸೂರ್ಯನ ಬೆಳಕು ಹೋದಾಗ ಅದು ಸೂರ್ಯನ ಬೆಳಕಿನೊಂದಿಗೆ ಹೋಗಿಬಿಡ್ತದೆ. ಅದಕ್ಕೆ ಇಲ್ಲಿ ಯಾವುದು ಶಾಶ್ವತ ಅಲ್ಲ, ಇದು ಯಾವುದು ಏನಿಲ್ಲ, ಇದ್ಯಾವುದು ಸತ್ಯ ಅಲ್ಲ. ಕಣ್ಣಿಗೆ ಕಾಣುವುದು ನಾವೇನ್ ನೋಡ್ತೇವಲ್ಲ, ಇದ್ಯಾವುದು ಸತ್ಯ ಅಲ್ಲ. ಇದು ರೂಪ ಬದಲಿಸ್ಕೋತ ಹೋಗ್ತಿದೆ. ವಾಲ್ಮೀಕಿಯವರು ಮನಸ್ಸಿನ ದೈವಿ ಶಕ್ತಿಯೇ ಬ್ರಹ್ಮ, ಅದೇ ವಿಷಯವನ್ನು ಮುಂದುವರಿಸಿ ಹೇಳ್ತಾರ. ಅಂದ್ರೆ ಅರ್ಥಾರ್ಥ ಪ್ರತಿಯೊಂದು ಸೃಷ್ಟಿಗೆ ಮನಸ್ಸೇ ಕಾರಣ. ಅದನ್ನೇ ಅವ್ರು ಹೀಗೆ ಹೇಳ್ತಾರ, ಮನುಷ್ಯನ ಮನಸ್ಸೇ ಈಶ್ವರ, ಮನಸ್ಸೇ ಬ್ರಹ್ಮ. ಮನುಷ್ಯನ ಮನಸ್ಸೇ ಈಶ್ವರ, ಮನಸ್ಸೇ ಬ್ರಹ್ಮ. ಮನಸ್ಸೇ ಈಶ್ವರ ಅಂದ್ರೆ ಇದಕ್ಕೆ ಯಾವ ಆದಿಯೂ ಇಲ್ಲ, ಯಾವ ಅಂತವಿಲ್ಲ, ಯಾವುದಕ್ಕೆ ಆದಿ ಇಲ್ಲ, ಯಾವುದಕ್ಕೆ ಜನ್ಮ ಇಲ್ಲ, ಅದಕ್ಕೆ ಮರಣ ಇಲ್ಲ. ಮನುಷ್ಯನ ಮನಸ್ಸು ಈಶ್ವರದು ಶಾಶ್ವತವಿದೆ. ಆತ್ಮ ಯಾವಾಗಲೂ ಶಾಶ್ವತ, ಅದಕ್ಕೆ ಜನ್ಮ ಇಲ್ಲ, ಕೊನೆಯೂ ಇಲ್ಲ, ಅದು ಹಾಗೆ ನಿರಂತರವಾಗಿ ಮುಂದುವರಿತಾ ಇದೆ. ಅದಕ್ಕೆ ಆ ಮನಸ್ಸೇ ಬ್ರಹ್ಮ ಅಂತ ಹೇಳ್ತಾರೆ. ಈ ಎಲ್ಲ ಸೃಷ್ಟಿಗಳು ಮನಸ್ಸಿನ ನಿರ್ಮಾಣಗಳು. ಏನ್ ನಾವು ನೋಡ್ತೇವೆ ಸುತ್ತಮುತ್ತ, ಎಲ್ಲಾನು ನಮ್ಮ ಮನಸ್ಸಿನ ಸೃಷ್ಟಿ. ಗುಲಾಮಗಿರಿ ಅನ್ನೋದು ನಮ್ಮದೇ ಸೃಷ್ಟಿ, ಸ್ವಾತಂತ್ರ್ಯ ಅನ್ನುವುದು ನಮ್ಮದೇ ಸೃಷ್ಟಿ, ಚಂದ ಅನ್ನುವುದು ನಮ್ದೇ ಸೃಷ್ಟಿ, ಕುರುಪಿ ಅನ್ನುವುದು ನಮ್ದೇ ಸೃಷ್ಟಿ, ಬೆಳಕು ಅನ್ನುವುದು ನಮ್ದೇ ಸೃಷ್ಟಿ, ಕತ್ತಲು ಅನ್ನುವುದು ನಮ್ದೇ ಸೃಷ್ಟಿ, ದುಃಖ ಅನ್ನುವುದು ನಮ್ಮದೇ ಸೃಷ್ಟಿ, ಮನಸ್ಸಿನ ಸೃಷ್ಟಿ, ಸುಖ ಅನ್ನುವುದು ಮನಸ್ಸಿನ ಸೃಷ್ಟಿ. ಅದಕ್ಕೆ ಎಲ್ಲದಕ್ಕೂ ಕಾರಣ ಯಾವುದಂದ್ರೆ ಮನಸ್ಸು. ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರ, ಈ ಮನಸ್ಸನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಂಡ್ವಿ ಅಂದ್ರ, ಈ ಮನಸ್ಸನ್ನು ನಾವು ಈ ಸೃಷ್ಟಿಗಳಿಂದ ವಿಮೋಚನೆಗೊಳಿಸಿದ್ವು ಅಂದ್ರ ಮೋಕ್ಷವನ್ನು ಹೊಂದುತ್ತೇವೆ. ಇಲ್ಲಂದ್ರೆ ಇದೇ ಲೌಕಿಕ ಅಲೌಕಿಕ, ಸತ್ಯ ಸತ್ಯ ಎಲ್ಲಾ ಗೊಂದಲದಲ್ಲಿ ಕೊನೆ ಇಲ್ಲದೆ ನಾವು ಇಲ್ಲಿ ಹಾಗೆ ಅಸ್ತವ್ಯಸ್ತ ಬದುಕನ್ನ ಅಸ್ತವ್ಯಸ್ತ ವಿಚಾರಗಳೊಂದಿಗೆ ಸಾಗಿಸ್ಬೇಕಾಗ್ತದೆ. ಮುಂದುವರೆದು ಹೇಳ್ತಾರ, ಮನುಷ್ಯನ ಮನಸ್ಸು ಸ್ವಪ್ನ ಸ್ಥಿತಿ ಮತ್ತು ಜಾಗೃತ ಸ್ಥಿತಿಗಳನ್ನು ಹೊಂದಿರುವುದು. ಮನಸ್ಸಿನಾಗ ಎರಡು ಸ್ಥಿತಿಗಳು ಬರ್ತವೆ, ಒಂದು ಸ್ವಪ್ನ ಸ್ಥಿತಿ, ಇನ್ನೊಂದು ಜಾಗೃತ ಸ್ಥಿತಿ. ಸ್ವಪ್ನ ಸ್ಥಿತಿ ಏನಿದೆ ಇದು ಕ್ಷಣಿಕ ಇದೆ, ಜಾಗೃತ ಸ್ಥಿತಿ ಏನಿದು ದೀರ್ಘ ಇದೆ. ಸ್ವಪ್ನ ಸ್ಥಿತಿ ಕ್ಷಣಿಕ ಸುಖ ದುಃಖಗಳನ್ನು ಕಾಣ್ತಿದೆ, ಜಾಗೃತ ಸ್ಥಿತಿ ಮೋಕ್ಷದತ್ತ ಹೋಗ್ತಿದೆ. ಅದನ್ನೇ ಸವಿಸ್ತಾರವಾಗಿ ವಾಲ್ಮೀಕಿಯವರು ಮನ ಮುಟ್ಟುವಂತೆ ಅದರ ವಿವರಣೆಯನ್ನ ವ್ಯಾಖ್ಯಾನ. ಸ್ವಪ್ನ ಸ್ಥಿತಿಯಲ್ಲಿ ಮನುಷ್ಯನು ಕ್ಷಣಿಕ ಕನಸುಗಳನ್ನು ಕಾಣುವನು. ಸ್ವಪ್ನ ಸ್ಥಿತಿಯಲ್ಲಿ ಮನುಷ್ಯನ ಮನಸ್ಸು ಏನೇನು ಬಯಸ್ತಿದೆ, ಏನೇನು ಕಾಣ್ತಿದೆ, ಅದ್ಯಾವುದು ಶಾಶ್ವತ ಅಲ್ಲ. ಆದರೆ
ಜಾಗೃತ ಅರಿವಿನಲ್ಲಿ ಅರಿವು ಮುಖ್ಯ. ಸತ್ಯದ ವ್ಯಾಖ್ಯಾನ ಅದಕ್ಕೆ ವಾಲ್ಮೀಕಿ ಅವರು ಹೇಳ್ತಾರೆ, ವಾಸ್ತವದ ಅರಿವು ಮತ್ತು ಆ ಅರಿವಿನ ಆಚರಣೆಯೇ ಸತ್ಯ ಅಂತ ಹೇಳ್ತಾರೆ. ಇಲ್ಲಿ ಜಾಗೃತ ಸ್ಥಿತಿಯಲ್ಲಿ ಮನಸ್ಸಿತ್ತಂದ್ರ ಅದು ಸತ್ಯ ಚಿಂತನೆಗಳನ್ನೇ ಸೃಷ್ಟಿಸುವುದು, ಅದು ನಮ್ಮನ್ನ ಸತ್ಯದತ್ತ ಕೊಂಡೊಯ್ಯುತ್ತದೆ. ಬ್ರಹ್ಮ ಜ್ಞಾನದ ಎಲ್ಲ ಚಿಂತನೆಗಳು ಮನಸ್ಸಿನ ಜಾಗೃತ ಸ್ಥಿತಿಯ ಸೃಷ್ಟಿಗಳು. ನಾವೀಗೇನು ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡ್ತೇವೆ, ಸತ್ಯದ ಅನ್ವೇಷಣೆಯಲ್ಲಿದ್ದೇವೆ, ಸತ್ಯ ಪರಿಕಲ್ಪನೆಯನ್ನೇ ಆಧಾರವಾಗಿ ಇಟ್ಕೊಂಡು ಬಹಳಷ್ಟು ಸಾಧು ಸಂತರು ತಪಸ್ಸುಗಳನ್ನು ಮಾಡಿ ತಪೋಬಲದಿಂದ ವ್ಯಾಖ್ಯಾನಗಳನ್ನು ಕೊಟ್ಟಾರ, ಜನರಿಗೆ ಬೋಧನೆಗಳನ್ನು ಮಾಡ್ಯಾರ. ಅದ್ರಾಗ ಮುಖ್ಯವಾಗಿ ಬರೋರು ಗೌತಮ ಬುದ್ಧ ಸತ್ಯದ ಬಗ್ಗೆ ಹೇಳ್ತಾರೆ, ಸತ್ಯ ಅಹಿಂಸೆಗಳ ಬಗ್ಗೆನೇ ಹೇಳ್ತಾರೆ, ಮಹಾವೀರರು ಅದನ್ನೇ ಹೇಳ್ತಾರೆ, ಬಸವಣ್ಣವರು ಅದನ್ನೇ ಹೇಳ್ತಾರೆ, ಸಂತ ತುಕಾರಾಮ್, ಎಷ್ಟೇ ಜನರ ಸಾಧು ಸಂತರನ್ನು ತಗೊಳ್ಳಿ, ಎಷ್ಟೇ ಮತಧರ್ಮಗಳನ್ನು ತೆಗೆದುಕೊಳ್ಳಿ, ಅವರು ಎಲ್ಲರೂ ಈ ಸ್ವಪ್ನ ಸ್ಥಿತಿ ಮನಸ್ಸನ್ನ ತ್ಯಾಗ ಮಾಡಿ ಜಾಗೃತ ಸ್ಥಿತಿಯತ್ತ ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ಲರೂ ಪ್ರಯತ್ನ ಮಾಡಿದ್ದು ಜಾಗೃತ ಸ್ಥಿತಿ ಮನಸ್ಸಿನತ್ತ ಹೋಗೋದು. ಯಾಕಂದ್ರೆ ಜಾಗೃತ ಸ್ಥಿತಿಯಲ್ಲಿ ಸತ್ಯ ಚಿಂತನೆಗಳ ಸೃಷ್ಟಿಯಾಗ್ತಿದೆ, ಸತ್ಯದ ಅರಿವಾಗ್ತಿದೆ. ಅದಕ್ಕೆ ಹೇಳ್ತಾರ, ಬ್ರಹ್ಮ ಜ್ಞಾನದ ಎಲ್ಲ ಚಿಂತನೆಗಳು ಮನಸ್ಸಿನ ಜಾಗೃತ ಸ್ಥಿತಿಯ ಸೃಷ್ಟಿಗಳು. ಏನು ನಾನು ವಾಲ್ಮೀಕಿಯವರ ಚಿಂತನೆ, ಆಧ್ಯಾತ್ಮ ತತ್ವ ಚಿಂತನೆಗಳನ್ನೇನು ಹಂಚ್ಕೊಳ್ತಾ ಇದ್ದೇನೆ, ಇವು ಸ್ವಪ್ನ ಸ್ಥಿತಿಯ ಮನಸ್ಸಿನ ಇವು ಸೃಷ್ಟಿಗಳಲ್ಲ, ಇವು ಜಾಗೃತ ಮನಸ್ಸಿನ ಅರಿವಿನಿಂದ ಪಡೆದಂತಹ ಜ್ಞಾನ ಇದು. ಅದಕ್ಕೆ ಜಾಗೃತ ಸ್ಥಿತಿಯ ಸೃಷ್ಟಿಗಳಂತ. ಪ್ರಿಯ ಬಂಧುಗಳೇ, ಇಲ್ಲಿವರೆಗೆ ನಾವು ವಾಲ್ಮೀಕಿಯವರು ನೀಡಿದ ವ್ಯಾಖ್ಯಾನ ಕುರಿತು ಸೃಷ್ಟಿಕರ್ತ ಯಾರು, ಬ್ರಹ್ಮನು ಯಾರು, ಇವೆಲ್ಲವೂ ಮನುಷ್ಯನ ಮನಸ್ಸಿನ ಸೃಷ್ಟಿಗಳು. ಅದನ್ನೇ ಮನಸ್ಸಿನ ದೈವಿ ಶಕ್ತಿ ಅಂತ ಕರೀತಾರೆ. ದೈವಿ ಶಕ್ತಿಯೇ ಬ್ರಹ್ಮ. ಮುಂದೆ ಈ ಮನಸ್ಸನ್ನೆಲ್ಲಕ್ಕೂ ಕಾರಣ ಇದೆ. ಈ ಮನಸ್ಸಿನಲ್ಲಿ 2 ಸ್ಥಿತಿಗಳಿವೆ. ಒಂದು ಸ್ವಪ್ನ ಸ್ಥಿತಿ, ಅದು ಎಲ್ಲ ಕ್ಷಣಿಕ. ಇನ್ನೊಂದು ಜಾಗೃತ ಸ್ಥಿತಿ. ಜಾಗೃತ ಸ್ಥಿತಿಯಲ್ಲಿ ನಾವೇನು ಚಿಂತನೆಗಳನ್ನು ಮಾಡ್ತೇವೆ, ಅದು ನಮ್ಮನ್ನ ಸತ್ಯದ ದರ್ಶನದತ್ತ ಕೊಂಡೊಯ್ಯುತ್ತಿದೆ. ಈ ವಿಚಾರವನ್ನು ತಮ್ಮ ಮುಂದೆ ಈ ಸಂಚಿಕೆಯಲ್ಲಿ ಹಂಚಿಕೊಂಡಿದ್ದೇವೆ. ಇದೇ ಪ್ರಕಾರ ಇದರ ಮುಂದುವರೆದ ಚಿಂತನೆಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಈ ನನ್ನ ಆದಿಗುರು ವಾಲ್ಮೀಕಿಯವರ ಆಧ್ಯಾತ್ಮ ಚಿಂತನೆಯ ಈ ಒಂದು ವಿಚಾರಗಳು ತಮ್ಮ ಮನಸ್ಸಿಗೆ ಮುಟ್ಟಿರಬಹುದು, ತಮ್ಮಲ್ಲಿಯೂ ಜ್ಞಾನದ ದಾಹವನ್ನು ಹೆಚ್ಚಿಸಿರಬಹುದು. ಅದಕ್ಕೆ ನಮಗೆ ಮೆಚ್ಚುಗೆ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡುವುದನ್ನು ಮರಿಬೇಡಿ. ಇದನ್ನು ತಮ್ಮ ಸ್ನೇಹಿತರೊಂದಿಗೆ, ಸಂಬಂಧಿಗಳಿಗೆ ಹಂಚಿಕೊಳ್ಳಿ ಮತ್ತು ಇನ್ನೂ ಹೆಚ್ಚು ಜನರಿಗೆ ಈ ಜ್ಞಾನ ಮುಟ್ಟಿಸುವುದಕ್ಕಾಗಿ, ಸತ್ಯದತ್ತ ಎಲ್ಲರನ್ನೂ ಕೊಂಡೊಯ್ಯುವುದಕ್ಕಾಗಿ, ಸತ್ಯದ ದರ್ಶನ ಮಾಡಿಸುವುದಕ್ಕಾಗಿ, ಈ ಮತಧರ್ಮಗಳ ಶ್ರೇಷ್ಠತೆ ಕನಿಷ್ಠತೆ ಏನಿವತ್ತಿನ ಜಗತ್ತಿನ ಬೆಳೀತಾ ಇದೆ, ವೈಷಮ್ಯ ಬೆಳ್ತಾ ಇದೆ, ಮನುಷ್ಯನಲ್ಲಿ ಈರ್ಷೆಯನ್ನು ಬೆಳ್ತಾ ಇದೆ, ಇದನ್ನು ಕಡಿಮೆ ಮಾಡಬೇಕಾಗಿದೆ. ಯಾಕಂದ್ರೆ ನಾವು ಎಲ್ಲರೂ ಏನಂದ್ರೆ ಬ್ರಹ್ಮ ಸತ್ವದಿಂದ ಹುಟ್ಟಿರುವ ಎಲ್ಲರೂ ಒಂದೇ ಆತ್ಮದ ಅಣುಗಳು ಅನ್ನುವಂತ ಒಂದು ವಿಚಾರವನ್ನ ಜನರಿಗೆ ಸತ್ಯದ ದರ್ಶನ ಮಾಡಿಸಬೇಕಾಗಿದೆ. ಅದಕ್ಕೆ ಇದನ್ನು ಹೆಚ್ಚು ಜನರಿಗೆ ಸಬ್ಸ್ಕ್ರೈಬ್ ಆಗ್ರಿ, ಈ ಕಾರ್ಯಕ್ರಮಕ್ಕೆ ಉತ್ತೇಜನ ಪ್ರೋತ್ಸಾಹ ಕೊಡ್ರಿ. ಇದೇ ಪ್ರಕಾರ ಮುಂದಿನ ಸಂಚಿಕೆಯಲ್ಲಿ ವಾಲ್ಮೀಕಿಯವರು ಮತ್ತೊಂದು ಆಧ್ಯಾತ್ಮ ವಿಚಾರವನ್ನ ತಮ್ಮ ಮುಂದೆ ತರಬಯಸುತ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.